ಚಿತ್ತಾಪುರದ ನಾಲವಾರ ಗ್ರಾಮದ ನಾಡ ಕಚೇರಿ ಆವರಣದಲ್ಲಿ 135ನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ಸಂಭ್ರಮದಿಂದ ಜರುಗಿತು. ನಮಸ್ಕಾರ, ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್. ನಾನು ನಿಮ್ಮ MJ. ಬುದ್ಧ, ಬಸವ, ಅಂಬೇಡ್ಕರ್ ಅವರು ಪ್ರೀತಿ, ಗೌರವ ಭಾವನೆ, ಮೌಲ್ಯಗಳು ಮತ್ತು ಮಾನವೀಯತೆಯ ಮಹತ್ವವನ್ನು ಅರಿತುಕೊಳ್ಳಬೇಕು. ನಮಗೆ ವ್ಯಕ್ತಿಗಳು ವೈರಿಯಲ್ಲ, ವ್ಯಕ್ತಿಗಳಲ್ಲಿ ಇರುವ ಅಸ್ಪೃಶ್ಯತೆಯ ಕೀಳು ಮನೋಭಾವದ ವಿರೋಧಿಸಬೇಕು. ಮೂಢನಂಬಿಕೆ ಮತ್ತು ಹಣೆಬರಹ, ಕರ್ಮ ಎನ್ನುವ ಅಜ್ಞಾನದಿಂದ ಹೊರಬಂದು ಅಧ್ಯಯನಶೀಲರಾಗಿ ಜ್ಞಾನವಂತರಾಗಬೇಕು. ಇಂದಿಗೂ ಕೂಡ ಹಳ್ಳಿಗಳಲ್ಲಿ ದಲಿತರ ಪರಿಸ್ಥಿತಿ ಬದಲಾಗಿಲ್ಲ. ಇದು ತುಂಬ ಅಪಾಯಕಾರಿ ಅಂಶವಾಗಿದೆ. ನಮ್ಮ ಜನರಿಗೆ ಸಂವಿಧಾನ ಮುಖ್ಯವಾಗಿದೆ. ಇಂದಿನ ಯುವಕರಲ್ಲಿ ಸಂವಿಧಾನದ ಅರಿವು ಮೂಡಬೇಕಾಗಿದೆ ಎಂದು ದಸಂಸ ರಾ ಸಂಚಾಲಕರಾದ ಮರಿಯಪ್ಪ ಹಳ್ಳಿ 135ನೇ ಜಯಂತ್ಯೋತ್ಸವವನ್ನು ಉದ್ಘಾಟಿಸಿ ಮಾತನಾಡಿದರು. ಮುಖ್ಯ ಭಾಷಣಕಾರರಾಗಿ ಆಗಮಿಸಿದ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ನೀಲಕಂಠ ಬಡಿಗೇರ್ ಮಾತನಾಡಿ, ಡಾಕ್ಟರ್ BR ಅಂಬೇಡ್ಕರ್ ಅವರ ವಿಚಾರಗಳು, ಚಿಂತನೆಗಳು ಹೆಚ್ಚು ಪ್ರಸಿದ್ಧಿಗೊಳ್ಳಬೇಕು. ಅವರ ಕೊಡುಗೆಗಳು ಹಾಗೂ ಸಂಘರ್ಷ ಜೀವನವನ್ನು ಎತ್ತಿ ಹಿಡಿಯುವುದು ಈ ಗಳಿಗೆಯ ಅವಶ್ಯಕತೆಯಾಗಿದೆ. ಇವತ್ತಿನ ಯುವ ಪೀಳಿಗೆಯು ಬಾಬಾ ಸಾಹೇಬರು ನೀಡಿರುವ ಹಕ್ಕುಗಳನ್ನು ಸದುಪಯೋಗ ಪಡೆದುಕೊಂಡು ಉನ್ನತ ಸ್ಥಾನಕ್ಕೆ ತಲುಪಬೇಕು ಎಂದು ಹೇಳಿದರು. ವೇದಿಕೆ ಮೇಲೆ SR ಕೊಲ್ಲೂರು, ಶಿವಕುಮಾರ್ ಸುಣಗಾರ, ಸೂರ್ಯಕಾಂತ್ ರದ್ದೇವಾಡಗಿ, ವಿರೂಪಾಕ್ಷ ಬಾವಿ, ಅಯ್ಯಪ್ಪ ಜೇಡಿಯಾರ್, ಪೂಜಪ್ಪ ಮೇತ್ರೆ, ಭೀಮಾಶಂಕರ್ ತಿಲಕರ್, ಮಲ್ಲಣ್ಣ ಮಸ್ಕಿ ಸಭೆಯ ಅಧ್ಯಕ್ಷತೆಯನ್ನು ಶರಣು ವಾರದ ವಹಿಸಿದರು. ಶಿಕ್ಷಕ ರಣಧೀರ ಹೊಸಮನಿ ನಿರೂಪಿಸಿದರು. PDO ಕಲ್ಲಪ್ಪ ಕುಂಬಾರ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಸೋಮನಾಥ ಕೊಂಚೂರ್ ಸ್ವಾಗತಿಸಿದರು. ಮಂಜುನಾಥ್ ಹುನಗುಂಟ ವಂದಿಸಿದರು. ಈ ಸಮಾರಂಭದಲ್ಲಿ ಸಮಾಜದ ಮುಖಂಡರು, ಸಾರ್ವಜನಿಕರು ನೂರಾರು ಸಂಖ್ಯೆಯಲ್ಲಿ ಭಾಗವಹಿಸಿದರು. ಗ್ರಾಮದ ಮುಖ್ಯ ರಸ್ತೆಯಲ್ಲಿ ಬುದ್ಧ, ಬಸವ, ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಮೆರವಣಿಗೆಯನ್ನು ಮಾಡಲಾಯಿತು. ವರದಿ ಅನಿಲ್ ಕುಮಾರ್ ಮೇನಾಳ್ಕರ್. ಇದು ಟಾರ್ಗೆಟ್ ಟ್ರೂತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ನಾಲ್ವರು ಗ್ರಾಮದಲ್ಲಿ ಬಹಳ ಅದ್ದೂರಿಯಾಗಿ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಅದೇ ರೀತಿ ಪ್ರತಿ ವರ್ಷದಂತೆ ನಾವು ನಾಲ್ವರು ಗ್ರಾಮದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯನ್ನು ಪ್ರತಿ ಹಳ್ಳಿಗೂ ಮತ್ತು ಎಲ್ಲಾ ಜನಾಂಗದವರಿಗೂ ಅವರ ಜೀವನ ಚರಿತ್ರೆಯನ್ನು ರೂಪಿಸೋದಕ್ಕೆ ನಾವು ಬಹಳ ಶ್ರಮ ಪಟ್ಟು ಮತ್ತು ಎಲ್ಲಾ ಊರಿನವರೆಲ್ಲರೂ ಸೇರಿ ನಾವು ಮಾತುಕತೆ ಮಾಡಿ ಬಾಬಾ ಸಾಹೇಬರ ಜಯಂತಿ ಮಾಡ್ತೀವಿ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಗಣ್ಯರು ಬಂದು ಬಾಬಾ ಸಾಹೇಬರ ಬಗ್ಗೆ ಮಾಹಿತಿ ತಿಳಿಸಿ ಮತ್ತು ಅವರ ಜೀವನ ಚರಿತ್ರೆ ಈ ಎಲ್ಲಾ ತಿಳಿಲಾರ್ದಂತವ್ರಿಗೆಲ್ಲರಿಗೆ ತಿಳುವಳಿಕೆ ಮಾಡುವುದನ್ನು ನಾವು ಈ ಒಂದು ಜಯಂತ್ಯೋತ್ಸವ ಸಮಿತಿ ಹಮ್ಮಿಕೊಂಡಿದ್ದೇವೆ. ಮಂಜುನಾಥ್ ಹೊನಗುಂಟ. ಈ ಒಂದು ಕಾರ್ಯಕ್ರಮಕ್ಕೆ ಜಯಂತ್ಯೋತ್ಸವ ಸಮಿತಿ ಎಲ್ಲರೂ, ಶಿವಕುಮಾರ್ ನಾಯ್ಕಲ್ ಅವರು, ಅದೇ ರೀತಿ ಬಾಗಪ್ಪ ರೆಡ್ಡಿ ಮತ್ತು ಸಿದ್ದು ಕೊಂಬಿನ್ ಅಂತೇಳಿ ಮತ್ತು ಮೋನಪ್ಪ ಮಲ್ಯದು, ಸಾಬಣ್ಣ ಕೊಂಚೂರು, ಮಂಜುನಾಥ್ ಹೊನಗುಂಟ ಎಲ್ಲಾ ಒಂದು ನಮ್ಮ ಗೆಳೆಯ ಬಳಗದವರು ಸೇರಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಲು ಕಾರಣೀಭೂತರಾಗಿದ್ದಾರೆ. ಧನ್ಯವಾದ.